ಬ್ಯಾಕ್ ಇದೇ ವಿಚಾರವಾಗಿ ಇವತ್ತು ಚುನಾವಣೆ ಯಾವ ರೀತಿ ನಡೆದಿದೆ ಅಂದ್ರೆ ಮತದಾನ ಯಾವ ರೀತಿ ನಡೀತು ಅಂದ್ರೆ ಈ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಪಕ್ಷದ ನಾಯಕರ ಮಾತುಗಳು ದುಬಾರಿ ಆಗ್ತಾವಾ ರಿಸಲ್ಟ್ಸ್ ಅನ್ನ ಗಮನಿಸಿದಾಗ ಅನ್ನೋದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ನಾಗರಾಜ್ ನಾಯಕ್ ಅವರಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚುನಾವಣೆ ಬೈ ಎಲೆಕ್ಷನ್ ಒಂದು ಆಡಳಿತ ಪಕ್ಷದ ಆಡಳಿತಕ್ಕೆ ಒಂದು ಕನ್ನಡಿಯನ್ನ ಹಿಡಿಯುವಂತದ್ದಾದ್ರೆ ವಿರೋಧ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಕೂಡ ಹೌದು. ಸೊ ನಿಮ್ಮ ಮೊದಲ ಪ್ರತಿಕ್ರಿಯೆ? ಖಂಡಿತವಾಗಿ ಈ ಮೂರು ಸ್ಥಾನಗಳನ್ನು ಉಪಚುನಾವಣೆಯಲ್ಲಿ ಬಿಜೆಪಿ ನಿಚ್ಚಳವಾಗಿ ಒಳ್ಳೆಯ ಬಹುಮತಗಳಿಂದ ಗೆಲ್ತದೆ ಎನ್ನುವಂತ ಭರವಸೆ ನಮಗಿದೆ. ಸುಮ್ಮನೆ ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು ನಾವು ಗೆಲ್ತೀವಿ ಅಂತ ಹೇಳಿ ಕಾಟಾಚಾರಕ್ಕೆ ಹೇಳುವುದು ಅಥವಾ ಏನು ಮಾತಿಗಾಗಿ ಮಾತು ಹೇಳುವಂಥದ್ದಲ್ಲ. ರಾಜ್ಯ ಸರ್ಕಾರದ ದುರಾಡಳಿತವನ್ನು ಈಗಾಗಲೇ ರಾಜ್ಯದ ಜನತೆ ಕಂಡಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆಗಳು ಇವತ್ತು ಅಂದರೆ ಕಾಂಗ್ರೆಸ್ ಇರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಯೋಜನೆ ಕೊಟ್ಟಿತ್ತು, ಮೋದಿಯವರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳು ಪ್ರತಿಯೊಬ್ಬನ ಮನೆ ಬಾಗಿಲಿಗೆ ಇವತ್ತು ಮುಟ್ತಾ ಇದೆಯಲ್ಲ, ಅದು ಸಹಿತ ಜನರನ್ನು ತುಂಬ ಒಂದು ಆಕರ್ಷಣೆಗೆ ಒಡಮಾಡಿದೆ. ಮತ್ತು JDS ಮತ್ತು BJP ಎರಡು ಕೂಡಿಕೊಂಡು ಈ ಒಂದು ಚುನಾವಣೆಗೆ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದರಿಂದ ಇದರ ಇಫೆಕ್ಟು ಸಹಿತ ಈ ಚುನಾವಣೆಯ ಮೇಲೆ ಬಿದ್ದು ಖಂಡಿತವಾಗಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಅಥವಾ NDA ಏನು ಮೈತ್ರಿಕೂಟದ ಅಭ್ಯರ್ಥಿಗಳು 3 ಸ್ಥಾನವನ್ನು ಗೆದ್ದುಕೊಳ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನಮಗೆ. ಅಂದ್ರೆ ಈಗ ಕೇಂದ್ರ ಸರ್ಕಾರದ ಯೋಜನೆಗಳೇ ರಾಜ್ಯದಲ್ಲಿ ಮನೆ ಮನೆಗೆ ತಲುಪ್ತಿದೆ ಅಂದಾಗ ರಾಜ್ಯ ಸರ್ಕಾರದ ಯೋಜನೆಗಳು ತಲುಪ್ತಿಲ್ಲ ಅಂತ ಅನ್ಸುತ್ತಾ ಅಥವಾ ತಲುಪಿಲ್ಲ ಅಂತ ಅನ್ಸುತ್ತಾ ನಿಮಗೆ? ಈಗ ನೋಡ್ರಿ, ಯೋಜನೆಗಳು ರಾಜ್ಯ ಸರ್ಕಾರವು ಸಹಿತ ಯೋಜನೆ ಮಾಡಿದೆ, ಇಲ್ಲ ಅಂತ ಅಲ್ಲ. ಅವರು ಎಲ್ಲ ಕಡೆ ಹೇಳ್ಕೊಳ್ಳುವಂಥದ್ದು ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಒಂದು ಈ ಗ್ಯಾರಂಟಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಗ್ಯಾರಂಟಿ ಅಂತ ನಾವು ಇವತ್ತು ಹೆಸರು ಕೊಡ್ಬೋದು. ನೋಡ್ರಿ, ಈಗಾಗಲೇ ಕೆಲವು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದ್ದನ್ನು ನಾವು ನೋಡಿದ್ದೀವಿ. 2,000 ರೂಪಾಯಿ ಹಣ ಬಂತು, ಆ ಹಣ ತೆಗೆದುಕೊಂಡು ಒಂದು ತಾಯಿ ಬಸ್ನಲ್ಲಿ ಎಲ್ಲೋ ಹೋಗಿ ಪ್ರಯಾಣ ಮಾಡಿ ಮನೆಗೆ ಬರುವವರೆಗೆ ಕಾಲಮ್ ನಂಬರ್ 11ರಲ್ಲಿ ತಮ್ಮ ಹೆಸರು ನಾಪತ್ತೆಯಾಗಿರುವಂಥದ್ದು, ವಕ್ಫ್ ಬೋರ್ಡ್ನ ಹೆಸರು ಕಾಣ್ತಾ ಇರುವುದನ್ನು ಮನೆಯ ಯಜಮಾನ ತಾಯಿಗೆ ಹೇಳ್ತಾನೆ ಅನ್ನುವಂಥದ್ದು ಇದು ಕೇವಲ ಉಡಾಪಿಯ ಮಾತಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿಯ ಒಂದು ತಲ್ಲಣವನ್ನು ನಾವು ಕಾಣ್ತಾ ಇದ್ದೀವಿ. ಇದು ಒಂದೇ ಅಲ್ಲ, ಅನೇಕ ಉದಾಹರಣೆಗಳನ್ನು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು. ಗ್ಯಾರಂಟಿ ಯೋಜನೆಗಳಿಗೆ ನಾವು ವಿರುದ್ಧವಾಗಿಲ್ಲ, ಅದನ್ನು ಸರಿಯಾದ ಮಟ್ಟದಲ್ಲಿ ಒಂದು ಕಡೆ ಗ್ಯಾರಂಟಿ ಕೊಟ್ಟು ಇನ್ನೊಂದು ಕಡೆ ಗ್ಯಾರಂಟಿ ಪಡೆಯದೇ ಇರುವಂಥ ಸಮುದಾಯ ಒಂದು ತಲ್ಲಣಕ್ಕೆ ಒಳಗಾಗುವಂಥ ಅವಕಾಶಗಳಿರಬಾರದು. ಅನೇಕ ಈ ರೋಡ್ಗಳನ್ನು ನೋಡಿದಾಗ ಎಲ್ಲೂ ಸಹಿತ ಗುಂಡಿಗಳು ಬಿದ್ದದೆ, ಅಭಿವೃದ್ಧಿಗೆ ಎಲ್ಲೂ ಸಹಿತ ಹಣ ಬಿಡುಗಡೆ ಆಗ್ತಾ ಇಲ್ಲ. ಯಾವ ಅಭಿವೃದ್ಧಿಯೂ ಸಹಿತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗ್ತಾ ಇರದೇ ಇರುವುದನ್ನು ನಾವು ಕಂಡಿದ್ದೇವೆ. ಹಾಗೆ ಯಾವುದೇ ವಸ್ತುಗಳ ಬೆಲೆ ಹೆಚ್ಚಾಗಿರೋದಾಗಲಿ, ಕರೆಂಟಿನ ಬೆಲೆಯನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದಾಗಲಿ, ಬಸ್ ಫೇರನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದಾಗಲಿ, ಹಾಗೆ ಈ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಏನು ಮಾಡಬೇಕು ಅನೇಕ ಅಪದ್ದಾಪಗಳನ್ನು ಕಾಂಗ್ರೆಸ್ ಮಾಡ್ತಾ ಇರೋದು. ನೋಡಿ, ಒಂದು ಬಾಂಡ್ ಪೇಪರಿಗೆ ಇವತ್ತು ರೇಟ್ ಹೆಚ್ಚಾಗಿದೆ, ನೀರಿಗೆ ಸಹಿತ ರೇಟ್ ಹೆಚ್ಚು ಮಾಡಲಿಕ್ಕೆ ಹೊರಟಿರುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಇದೆಲ್ಲ ಜನರ ಮೇಲೆ ಇಫೆಕ್ಟ್ ಆಗಿದೆ. ಅಂದರೆ ಕೇವಲ ಕಾಟಾಚಾರಕ್ಕೆ ಅಧಿಕಾರಕ್ಕೆ ಬರಬೇಕು ಎನ್ನುವಂಥ ಒಂದೇ ಒಂದು ಆಶೆಯಿಂದ ಯಾವುದೇ ಸರಿಯಾದಂಥ ಪ್ಲ್ಯಾನ್ಗಳನ್ನು ಇಟ್ಟುಕೊಳ್ಳದೆ, ಸಂಪನ್ಮೂಲಗಳನ್ನು ಸರಿಯಾಗಿ ಕ್ರೋಢೀಕರಣ ಮಾಡದೆ ಅಥವಾ ಜವಾಬ್ದಾರಿಯುತವಾದಂಥ ಸಚಿವರನ್ನು ಆಯಾ ಇಲಾಖೆಯಲ್ಲಿ ಕುಳಿಸಿಕೊಳ್ಳದೆ ಈ ರೀತಿ ಗ್ಯಾರಂಟಿ ಯೋಜನೆಯನ್ನು ತಂದು ಇದ್ರ ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ, ಎಲ್ಲ ಯೋಜನೆಗಳ ಬಗ್ಗೆ ನಾವು ನೋಡುವಂಥದ್ದಲ್ಲ, ಒಂದೆರಡು ಯೋಜನೆಗಳ ಬಗ್ಗೆ ನೋಡಿದ್ರೂ ಸಹಿತ ಇವತ್ತು ಆಯುಷ್ಮಾನ್ ಯೋಜನೆ ಸುಮಾರು 10 ಕೋಟಿಗಿಂತ ಹೆಚ್ಚಿನ ಒಂದು ಕುಟುಂಬಗಳಿಗೆ ಈ ಆಯುಷ್ಮಾನ್ ಯೋಜನೆ ತಲುಪಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದ್ರೆ ಒಂದು ಮನೆಯಲ್ಲಿ ಯೋಜನೆಗಳ ವಿಚಾರಕ್ಕೆ ಬಂದಾಗ ಹಂಗೇನೆ ಎಷ್ಟೋ ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಳು ಕೂಡ ಬಹಳಷ್ಟು ಜನಕ್ಕೆ ತಲುಪಿದೆ. ನೀವು ಯಾವುದೋ ಈಗ ವಕ್ಫ್ ವಿಚಾರ ಮಾತಾಡ್ತಾ ಇದ್ರೆ, ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಜನ ಮಹಿಳೆಯರು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿರುವಂತಹ ಉದಾಹರಣೆಗಳನ್ನು ಕೂಡ ನಾವು ಕಂಡಿದ್ದೀವಿ. ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟರಾಜ್ ಜಿ ನಮಸ್ತೆ. 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 ಮತದಾನ ಆಗಿದೆ, ಕದನ ಕಲಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಹಲವಾರು ಪ್ರಶ್ನೆಗಳನ್ನ ಇವತ್ತು ನಾನು ನಿಮ್ಮನ್ನೇ ಕೇಳೋದಿದೆ. ಇಲ್ಲ, ಈ ಚುನಾವಣೆಯಲ್ಲಿ ನಾವು 3 ಕ್ಷೇತ್ರಗಳನ್ನ ಖಂಡಿತವಾಗಿ ಗೆಲ್ತೀವಿ. ಅದು ಚನ್ನಪಟ್ಟಣದಲ್ಲಿ 30,000 ಲೀಡ್ಗಳಲ್ಲಿ ಗೆಲ್ತೀವಿ, ಸಂಡೂರಲ್ಲಿ 30,000 ಲೀಡಲ್ಲಿ ಗೆಲ್ತೀವಿ. ಶಿಗ್ಗಾವಲ್ಲಿ ಮಾತ್ರ ನಾವು ಒಂದು 10,000 ರಿಂದ 15,000 ಲೀಡಲ್ಲಿ ಗೆಲ್ತೀವಿ. ಯಾಕಂದ್ರೆ ಇದು ಗ್ಯಾರಂಟಿ ಯೋಜನೆಗಳಿಗೆ ಹಾಕಿರ್ತಕ್ಕಂಥ ಮತ. ಜನ ಯಾರು ಒಂದು ಯಾವ ಸರ್ಕಾರ ಚೆನ್ನಾಗಿ ಕೆಲಸ ಮಾಡುತ್ತೆ, ಜನಪರವಾಗಿ ನಿಲ್ಲುತ್ತೆ, ಆ ಸರ್ಕಾರಕ್ಕೆ ಮತವನ್ನ ಕೊಡೋದು
ನಮ್ಮ ಕರ್ನಾಟಕ ಜನತೆ ಮಾಡ್ತಾರೆ, ಆ ಭರವಸೆ ನಮ್ಗಿದೆ. ಯಾಕಂದ್ರೆ ನೋಡ್ರಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,14,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಅನುಕೂಲ ಆಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 1,62,00,000 ಕುಟುಂಬಗಳಿಗೆ ಶೂನ್ಯ ಬಿಲ್ ಹೋಗ್ತಾ ಇದೆ. ಇದು ಮಹಿಳಾ ಸಬಲೀಕರಣದ ಯುಗ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಎಲ್ಲೂ ಈ ತರ ಸಾಮಾಜಿಕ ಬದಲಾವಣೆ ಆಗಿಲ್ಲ, ಅದು ಕರ್ನಾಟಕದಲ್ಲಿ ಮಾತ್ರ ಆಗಿದೆ, ನಮ್ಮ ಸರ್ಕಾರ ಮಾತ್ರ ಮಾಡಿದೆ. ಹಾಗಾಗಿ ನಮಗೆ ಒಂದು ಸಂಪೂರ್ಣ ಭರವಸೆ ಇದೆ. ಇದು ನಮಗೆ 18 ತಿಂಗಳ ಒಂದು ಒಳ್ಳೆಯ ಆಡಳಿತಕ್ಕೆ ಕೊಡ್ತಕ್ಕಂತಹ ಓಟ್ ಆಗುತ್ತೆ. ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವವನ್ನು ಜನ ಮೆಚ್ಚಿದ್ದಾರೆ. ಈ ಸರ್ಕಾರಕ್ಕೆ ಆ 3 ಕ್ಷೇತ್ರಗಳು ಗೆದ್ರೆ ಇನ್ನೂ ನಮ್ಮ ಕ್ಷೇತ್ರಗಳು ಅನುಕೂಲ ಆಗುತ್ತೆ, ಕೆಲಸ ಆಗುತ್ತೆ ಅನ್ನೋ ಒಂದು ಭರವಸೆ ಜನಗಳಿಗೆ ಬಂದಿದೆ. ಹಾಗಾಗಿ 3 ಕ್ಷೇತ್ರಗಳನ್ನ ಒಳ್ಳೆ ಅಭ್ಯರ್ಥಿಗಳನ್ನೇ ಹಾಕಿದ್ವಿ. ಜನ ಯಾರು ಮೆಚ್ಚಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಯಾರನ್ನ ಮೆಚ್ಚಿದ್ರು, ಯಾರು ಗೆಲ್ಲಕ್ಕೆ ಮನದಂಡ ಇತ್ತು, ನಮ್ಮ ಆಂತರಿಕ ಸಮೀಕ್ಷೆಗಳು ಯಾರನ್ನ ಗೆಲ್ತಾರೆ ಅಂತ ಹೇಳಿದ್ರು, ಅವ್ರನ್ನೇ ಒಳ್ಳೆ ಅಭ್ಯರ್ಥಿಗಳನ್ನೇ ಹಾಕಿದೀವಿ. ಹಾಗಾಗಿ ನಾವು 3 ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಬಿಜೆಪಿ ಒಂದು ನಿರಾಶೆ ಆಗುತ್ತೆ, ಅವರ ಮೈತ್ರಿಗೆ ನಿರಾಶೆ ಆಗುತ್ತೆ. ಚನ್ನಪಟ್ಟಣದಲ್ಲಿ ಹ್ಯಾಟ್ರಿಕ್ ಸೋಲನ್ನ ಈಗಿನ ಅಭ್ಯರ್ಥಿ JDS ನ ಅಭ್ಯರ್ಥಿ ಸೋಲ್ತಾರೆ, ಅವರು ಹ್ಯಾಟ್ರಿಕ್ ಸೋಲಾಗುತ್ತೆ ಅವರಿಗೆ. JDS ನೆಲ ಕಚ್ಚುತ್ತೆ, ಬಿಜೆಪಿ ಜೊತೆ ಸಹವಾಸ ಮಾಡಿ JDS ನೆಲ ಕಚ್ಚುತ್ತೆ, ಇದು ಒಂದು ವಾಸ್ತವ. ಆದ್ರೆ ಕಾಂಗ್ರೆಸ್ಗೆ ಒಂದು ನಿಜವಾಗ್ಲೂ ಈ ಚುನಾವಣೆಯಿಂದ ಇನ್ನೂ ಜಾಸ್ತಿ ಚೇತರಿಕೆ ಬರುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರ ಪಾಲಿಕೆ ಚುನಾವಣೆಗಳಿದ್ದಾವೆ, ಅವುಗಳಿಗೆ ನಾವು ಇನ್ನೂ ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ನಮ್ಗೆ ಭರವಸೆ ಇದೆ, ಜನತೆಯ ಮೇಲೆ ಭರವಸೆ, ಗ್ಯಾರಂಟಿಯ ಮೇಲೆ ಭರವಸೆ. 3 ಕ್ಷೇತ್ರಗಳನ್ನು ಗೆಲ್ತೀವಿ. ಓಕೆ, ನನ್ನದು ಇಲ್ಲಿ ಒಂದು ಪ್ರಶ್ನೆ ನಿಮ್ಗೆ, ಅಂದ್ರೆ ನಿಮ್ಮ ಮಾತಿನಿಂದಲೇ ಬಂದಂತ ಉಪ ಪ್ರಶ್ನೆ. ಈಗ ನೀವು ಹೇಳ್ತಾ ಇದ್ರಿ JDS ಬಿಜೆಪಿ ನೆಲ ಕಚ್ತವೆ ಅಂತ ಹೇಳ್ತಾ ಇದ್ವಿ. ಇದೇ ಈ ಚುನಾವಣಾ ಸಂದರ್ಭದಲ್ಲಿ ಬಂದಂತ ಈ ವಕ್ಫ್ ಬೋರ್ಡ್ ಅವಾಂತರ ಏನಿದೆ ಇದಿರಬಹುದು, ಅಥವಾ ಬೇರೆ ಬೇರೆ ಹಗರಣಗಳು ಅನುರಣಿಸ್ತಾ ಇದ್ವು ಈ ಚುನಾವಣಾ ಸಂದರ್ಭದಲ್ಲೇ. ಇದು ಜೊತೆಗೆ ಚನ್ನಪಟ್ಟಣದಲ್ಲಿ ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟು ಉಲ್ಟಾ ಹೊಡೆದ್ರೆ ಕಾಂಗ್ರೆಸ್ಗೆ ಏನ್ ಮಾಡ್ತೀರಿ? ನಾಟ್ ಸೇಯಿಂಗ್ ಅದು ಉಲ್ಟಾ ಹೊಡೆಯುತ್ತೆ ಅಂತ ಹೇಳ್ತಿಲ್ಲ, ಇಫ್ ಎಟ್ ಆಲ್ ಉಲ್ಟಾ ಹೊಡೆದ್ರೆ ಏನ್ ಮಾಡ್ತೀರಿ? ಇಲ್ಲ, ಒಂದು ವಿಶ್ಲೇಷಣೆ ಆ ರೀತಿ ಕೂಡ ಇದೆ ನೋಡಿ. ಈಗ ವಕ್ಫ್ ವಿಚಾರ ಬಂದು ನೋಡಿ, ವಕ್ಫ್ ಆಸ್ತಿ ಅಂದ್ರೆ ಅದು ಯಾರು ಸರ್ಕಾರದ ಆಸ್ತಿ ಅಲ್ಲ, ಇಲ್ಲ ಯಾರು ಜನಸಾಮಾನ್ಯರ ಒತ್ತುವರಿ ಮಾಡೋ ಆಸ್ತಿ ಅಲ್ಲ. ವಕ್ಫ್ ಆಸ್ತಿ ಅಂದ್ರೆ ಯಾರು ದಾನವಾಗಿ ಕೊಟ್ಟಿದ್ದಾರೆ, 100 ವರ್ಷಗಳಿಂದ ಬಂದಿದೆ. 1913ರಿಂದ ವಕ್ಫ್ ಬೋರ್ಡ್ ಇದೆ. ಆಗಿಂದ ಇರ್ತಕ್ಕಂತಹ ಆ ಆಸ್ತಿಗಳನ್ನ ಅವರು ನಿರ್ವಹಣೆ ಮಾಡಬೇಕು, ಉಳಿಸ್ಬೇಕು, ಅವ್ರ ಸಮುದಾಯದ ಅಭಿವೃದ್ಧಿಗಾಗಿ ಮಾಡಬೇಕು ಅಂತ ಹೇಳಿ ಅದನ್ನ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ, ಮಿಸ್ಟರ್ ಬೊಮ್ಮಾಯಿ ಸರ್ಕಾರ ಇದ್ದಾಗ್ಲೂ ನೋಟಿಸ್ ಹೋಗಿತ್ತು, ಸದಾನಂದ ಗೌಡರ ಸರ್ಕಾರ ಇದ್ದಾಗ್ಲೂ ನೋಟಿಸ್ ಹೋಗಿತ್ತು, ರೈತರಿಗೆ ನೋಟಿಸ್ ಹೋಗಿತ್ತು, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗಲೂ ನೋಟಿಸ್ ಹೋಗಿತ್ತು, ನಾವು ಎಲ್ಲಾ ನೋಟಿಸ್ ನಮ್ಮ ಸರ್ಕಾರದಾಗ ನೋಟಿಸ್ ಹೋಗಿತ್ತು. ಆದರೆ ಅದು ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರದವರು ಎಲ್ಲಾ ನೋಟಿಸ್ಗಳನ್ನ ರದ್ದು ಮಾಡಿದ್ದಾರೆ. ಹಂಗಾಗಿ ಇದು ವಿವಾದ ಅಲ್ಲ, ರೈತರ ಪರವಾಗಿ ನಾವು ಇದ್ದೀವಿ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಯಾಕೆ ಆತರ ಮಾಡ್ಲಿಲ್ಲ? ಗೊಂದಲ ಸೃಷ್ಟಿಯಾಗುವಂತ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ? ಗೊಂದಲ ಅಲ್ಲ, ಗೊಂದಲ ಆಗಿರ್ತಕ್ಕಂಥದ್ದು ಏನಂದ್ರೆ ಅವರ ಮೆಂಟಾಲಿಟಿನಲ್ಲಿ ಗೊಂದಲ ಆಗಿದೆ. ಯಾಕಂದ್ರೆ ಅವರು ಯಾವ ವಿಷಯವಲ್ಲದ ವಿಷಯವನ್ನ ಗೊಂದಲ ಮಾಡಬೇಕು ಮತ್ತೆ ವಿವಾದ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ, ಅದನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಉದಾಹರಣೆಗೆ ತೇರದಾಳದಲ್ಲಿ ಬಿಜೆಪಿ ಶಾಸಕನನ್ನ ಜನ ಹೆಂಗೆ ಓಡಿಸಿದ್ರು, ಯಾವಾಗ ಅದನ್ನ ವಕ್ಫ್ ಬಗ್ಗೆ ವಿಷಯ ಮಾತಾಡ್ಬೇಕಾದಾಗ, ಚರ್ಚೆ ಮಾಡ್ಬೇಕಾದಾಗ ಯತ್ನಾಳನ್ನ ಬಿಜೆಪಿ ಶಾಸಕರನ್ನ ಜನ ಓಡಿಸಿದ್ರಿಂದ ಸ್ಟೇಜ್ ಮೇಲೆ ಕೆಳಗೆ ಹೋಗ್ಬೇಕಾಗಿ ಬಂತು. ಯಾಕಂದ್ರೆ ನೀವು ವಿವಾದವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ರೈತರೇ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ರೈತರೇ, ಜನಸಾಮಾನ್ಯರೇ ಬಿಜೆಪಿಯ ಅಜೆಂಡಾವನ್ನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಇದು ವಿವಾದ ಅಲ್ಲ. ಮೊನ್ನೆ ಜಮೀರ್ ಅವರು ಹೇಳಿಕೆಯನ್ನ ಅವ್ರು ಹೇಳಿದ್ದಾರೆ, ಅದನ್ನ ಹೇಳಿದ್ದನ್ನ ಅವರು ವಾಪಸ್ ಕ್ಷಮೆಯನ್ನು ಕೂಡ ಯಾಚನೆ ಮಾಡಿದ್ದಾರೆ. ಯಾಕಂದ್ರೆ ಬಲಾಟೆನಲ್ಲಿ ಈ ತರ ಮಾತುಗಳು ಬರ್ತವೆ. ಜಮೀರನ್ನು ಓಡಿಸಿದ್ರಲ್ಲ ನಟರಾಜ್ ಗೌಡ್ರೆ, ಜಮೀರನ್ನು ಓಡಿಸಿದ್ದಾರೆ ಬಹಳ ಚೆನ್ನಾಗಿ. ಅದನ್ನ ನಾನು ಮಾತಾಡ್ತೀನಿ ಸರ್. ಇಲ್ಲ, ಅವರು ಓಡ್ಲಿಲ್ಲ, ಅವರು ಜಮೀರ್ ಮತ್ತೆ ಹೋಗಿ ಪ್ರೆಸ್ ಮೀಟ್ ಮಾಡಿದ್ರು, ಅವ್ರಿಗೆ ಧೈರ್ಯ